ಕ್ರೇಜಿ. ನಾನು ಅನ್ಕೊಂಡೆ ಅವ್ರು ಮುಂದೆ ಥ್ರಾಟಲ್ ಕೊಡ್ತಾ ಇದ್ರು, ಪಕ್ಕ ನಮ್ಗೆ ಕೌಂಟ್ರ್ ಕೊಡಕ್ಕೆ ಬರ್ತಾರೆ ಅಂತ. ಹಂಗೆ ಮಾಡಲ್ಲ ಅಮ್ಮ. ಚಪ್ರಿ ಗಾಡಿಗಣ ಕಾಣ್ತೈತೆ, ಚೆನ್ನಾಗಿರೋ ಗಾಡಿ ದಿಂಗ್ಸಿಟ್ಟು ನನ್ನ ಮಗ. ತೆಗೇನ ಬ್ರಾ, ಸಿಗ್ನಲ್ ಬಿಟ್ಟ ತಕ್ಷಣ ಫುಲ್ ಎಳೆದು ಬಿಡು. ಓಕೆ, ಫಸ್ಟ್ ಗೇರಿಗೆ ಹಾಕೋ. ಅವ್ನ ಫೋಟೋಗಿಂತ ಜಾಸ್ತಿ ಅವ್ನ ಬೈಕ್ಸ್ಗಳದೆ ಹೊಡಿತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಹೌದು, ಎಲ್ಲ DB ಎಲ್ಲ ಇಲ್ಲೇ ಬರೋದು. DB ಅವರೆಲ್ಲ, DB ಮೋಹನ್ ಬ್ರೋ, ನಮ್ಮ ಬಾನ್ ಬೇಸ್ಟ್ ಬೈಕರ್ಸು, ಅವ್ರು ಫುಲ್ ಬಾಯ್ಸೇ ಇಲ್ಲಿ. ಗಾಡಿಗಳೇ ಇಲ್ಲ. ಒಳಗೆ ಹೋಗಿ ಬಂದ್ಬಿಡೋಣ, ಇದ್ರೆ ಓಕೆ, ಇಲ್ಲ ಅಂದರೆ ಹೋಗೆ. ಆ್ಯಕ್ಚುಲಿ ನಾವು ಎಲ್ಲಿ ಹೋಗ್ಬೇಕಂತ ನಮಗೆ ಅಂದರೆ ನಾವು ತಲೆನೇನು ಇಲ್ಲ, ಇಂಥ ಜಾಗಕ್ಕೆ ಹೋಗೋಣ ಹಂಗೆ ಹಿಂಗೆ ಅಂತ. ಜಸ್ಟ್ ಸುಮ್ಮನೆ ಬಂದ್ವಿ ಅಷ್ಟೇ. ಓಕೆ ವಾಯ್ಸ್, ರೈಟ್ ನೋ ಗೊತ್ತಿದೆ, ನಂದಿ ಉಪಚಾರ ಹತ್ರ ಇದ್ದೀವಿ. ಸೊ ಇಲ್ಲಿ ಬಂದಿರೋದು, ಇದು ಎಂಟ್ರಿ ಆಗಿರೋದು ಒಳಗಡೆ ಫಸ್ಟ್ ಟೈಮ್. ಮುಂಚೆ ಎಲ್ಲ ನಾವು ತುಂಬ ಸತಿ ಬಂದೋಗಿದ್ವಿ. ಸೊ ಇಲ್ಲಿ ತಿಂಡಿ ಏನಾದರೂ ಮಾಡೋಗೋಣ ಹೋಗ್ತಾ ಇದ್ವಿ, ಬಟ್ ನಿಂತ್ಕೊಂಡು ಅಟ್ಲೀಸ್ಟ್ ಬರೋದು ಬಂದಿದ್ದೀವಿ, ಏನಾದ್ರು ತಿಂದೋಗೋಣ ಅಂದ್ಕೊಂಡ್ವಿ. ಸೊ ಇಲ್ಲಿ ಇವರೇ ನೋಡಿ, ನವೀನ್ ಬ್ರಾ ಸುಮಾರು 2-3 ವಿಡಿಯೋದಲ್ಲಿ ಕಾಣಿಸ್ಕೊಂಡಿದ್ದೀರಲ್ಲ. ಇನ್ನೊಂದು ವಿಡಿಯೋ ಬಾಕಿ ಬೇರೆ ಐತೆ, ಅದೊಂದು ಬರಬೇಕು. ಸೊ ತಿಂಡಿ ಮಾಡ್ಕೊಂಡು ಹೋಗೋಣ ತಡೀರಿ, ಬರೋದು ಬಂದಿದ್ದೀವಿ ಇಲ್ಲೇ. ಅವನು ಅಜ್ಜಿ ನೋಡ್ರಿ, ಹೆಲ್ಮೆಟ್ ಇದಾವೆ, ನಮ್ಮ ರನ್ನಿಂಗ್ ಇದಾವೆ. ನಂದಿದು ಇದೆ ಅವ್ರದ್ದು, ಹಾಕೋದು ತೆಗಿಬೇಕು. ಫುಲ್ಲು ಇದಿರುತ್ತಲ್ಲ, ತೆಗೀರಿ. ನೆಕ್ಸ್ಟ್ ಲೆವೆಲ್ ಬ್ರೋ ಇದು ಮಾತ್ರ ನೋಡಿ. ಇಲ್ಲಿದೆ, ಬ್ಯಾಕಲ್ಲಿದೆ ಸಪೋರ್ಟು, ಇಲ್ಲಿದೆ. ಬಿದ್ರು ಏನಾಗಬಾರ್ದು. ನಮ್ಮ ವೈಫ್ ಗಿಫ್ಟ್. ಹೌದಾ, ಸೂಪರ್ ಡೂಡ್. ಮಗನ ಎಲ್ಲೆಲ್ಲ ಹೋಗ್ತೀಯಾ, ಬಿದ್ರು ಸ್ವಲ್ಪ ಹುಷಾರಾಗಿ ಬಾ ಅಂತ. ಗೈಸ್, ಇಡ್ಲಿ ವಡ ತೊಗೊಂಡಿದ್ದೀವಿ, ಇದಕ್ಕೆ 100 ರುಪೀಸು, ಅದಕ್ಕೆ 100 ರುಪೀಸು. ಸೊ ತಿಂದು ವಾ. ನಾವಿನ್ನೇನು ಈಗ ಟಿಫನ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಬರ್ತಿದ್ದಾವೆ ನೋಡ್ಗುರು ಬೈಕು. ಅಲ್ಲೊಂದು S1000RR ಹಯಾಬೂಸ, ಆ್ಯಂಡ್ ಇದು ಕವಾಸಾಕಿದಲ್ಲಿ ಯಾವುದೋ ಇದೆ ಗುರು, ಕರೆಕ್ಟಾಗಿ ಗೊತ್ತಿಲ್ಲ. 4 ಎಡ್ಲಿಟ್ಟು, ಯಪ್ಪ ಹೇಗಿದಾವೆ ಗಾಡಿಗಳು. ಅಲ್ಲ, ಆ ಕಡೆ ಎಲ್ಲ ಸೂಪರ್ ಬೈಕ್, ಈ ಕಡೆ ಹಾಕೋದವ್ರು. ಆ್ಯಕ್ಚುಲಿ ಈ ಸೈಡ್ ಹಾಕ್ತಾರೆ, ನಾನು ಈ ಸೈಡ್ ಹಾಕಿದ್ದೀನಿ, ಅವ್ರು ಅದಕ್ಕೆ ಆ ಸೈಡ್ ಹಾಕೊಂಡವ್ರೆ. ಇವ್ರಿಗೆ ಒಂದು ಫೋಟೋ ಬೇಕೇನಾದ್ರ ಜೊತೆ. ಓ ಗಾಡ್, ಮೂರು S1000RR, ಒಂದು ZX10R. ಹಾಯ್ ಹೌ ಇಸ್ ಇಟ್ ಬ್ರೋ? ಹೇಗಿದೆ? ನಾವು ಆ್ಯಕ್ಚುಲಿ ಬೇಗ ಬಂದ್ಬಿಟ್ವೇನೋ ಅನ್ಸುತ್ತೆ ಅಲ್ಲ? ಈಗ ಬರ್ತವ್ರೆ. ಟೈಮ್ ನೋಡ್ಕೊಳ್ಳಿ, ನೆಕ್ಸ್ಟ್ ಟೈಮ್ ಬೇಕಾದ್ರೆ ಇದೇ ಟೈಮ್ ಬರೋಣ. ಅಂದರೆ ಈ ಟೈಮಿಗೆ ಇಲ್ಲಿ ರೀಚ್ ಆಗಂಗೆ ಬರಬೇಕು. ಅಲ್ಲಿಗೆ ಒಂದು 6:30-7 ಗಂಟೆ ಹೋಗ್ಬೇಕು. ನೋಡಿ ಇವಾಗ ಹೋಯ್ತವ್ರೆ RS ಬಾಯ್ಸ್ ಎಲ್ಲ. ಸೊ RC ಈ 10R ತುಂಬ ಇಷ್ಟ, S1000R ತುಂಬ ಇಷ್ಟ. ಇವೆಲ್ಲ ಬಾಂಬ್ ಬೈಕ್ಸ್ಗಳು, ಬಾಂಬ್ ಬಂದ್ರೆ ಈ ಬೈಕ್ಸ್ಗಳು. ಎಲ್ಲ ಈ ತರ ಎಕ್ಸಾಸ್ಟ್ ಸೌಂಡ್ ಹೀಗಿದಲ್ಲ, ಹೈವೇಲಿ ಬರ್ಬೇಕಾದ್ರೆ ಹೆಂಗಿರ್ಬೋದು? ಅಯ್ಯೋ ದೇವ್ರೆ, ಅದೆಲ್ಲೋ ಹೋಗ್ತಾ ಇರೋದು, ಇಲ್ಲಿ ಕುಯ್ಯೋ ಅಂತ ಸೌಂಡ್ ಬರ್ತಾ ಇರೋದು ಹಿಂಗೆ. 390 ಅಲ್ಲ, ಲೈಟ್ ನೋಡ್ ಮೇಲೆ, ಲೈಟ್ ಬಿಡ, ನಂಬರ್ ಪ್ಲೇಟ್ ನೋಡಲ್ಲಿ ಅವು ಲೈಟ್ ಇಂತಿಂತವೆ. ನನ್ನ ಇಂಡಿಗೆ ಇದು ಮಿರರ್ ಇದ್ದಂಗೆ ಅದಾವು, ಮಿರರ್ ಸೈಜ್ ಲೈಟ್ ಇದಾವು. ಚಪ್ರಿ ಗಾಡಿಗಣ ಕಾಣ್ತೈತೆ, ಚೆನ್ನಾಗಿರೋ ಗಾಡಿ ದಿಂಗ್ಸಿಟ್ಟವ್ ನನ್ನ ಮಗ ಅವನು. ನೋಡ್ರಿ ಇಲ್ಲಿ, ಅಯ್ಯೋ ನಜಿ ಗಾಡಿ ನೋಡಿದ್ರೆ ಖುಷಿ ಪಡ್ಬೇಕು, ಹಂಗಿರ್ಬೇಕು. ಅಲ್ಲಿದೆ ನೋಡಪ್ಪ S1000 ಸೊ ಇದೇ ನೋಡಿ ನಂದಿ ಹಿಲ್ಸು. ನಂದಿ ಹಿಲ್ಸ್ ಅಂದರೆ ಇದೇನೆ, ಬಟ್ ನಂದಿ ಬೆಟ್ಟ ಇದಲ್ಲ, ಆ ಸೈಡ್ ಇರೋದಂತ ಅನ್ಸುತ್ತೆ ನನ್ನ ಪ್ರಕಾರ.
ಸೊ ನಾವಿವಾಗ ಮೇಲೆ ಹೋಗಿಲ್ಲ, ಯಾಕಂದರೆ ಇಲ್ಲೇ ತಗಡಿಂದನೇ ಬಂದ್ಬಿಡಿ. ಈ ಟೈಮಲ್ಲಿ ಎಕ್ಸಿಟ್ ಆಗ್ತಾರಲ್ವಾ, ಮೇಲಿಗೇನು ಅಷ್ಟೊಂದೇನು ಚೆನ್ನಾಗಿರಲ್ಲ. ಸೊ ಹಂಗಾಗಿ ಮೇಲೆ ಹುಡುಗಿಗರು ಡ್ಯೂ ಕೊಡಿತವ್ರೆ. ಇಷ್ಟ ತನಕ 1 ವೇ ರೋಡು, ಇವಾಗ 2 ವೇ ರೋಡು. ಚೆಚ್ಚ ಮುಟ ದೇವ್ರಣೆ ಬಿಡಲ್ಲ. ಮೆಚ್ಚಬೇಕು ಹುಡುಗಿರ್ನ. ಏನು 250 ಡ್ಯೂಕು ಎತ್ಕೊಂಡು ಅಮ್ಮ ಹೊಡ್ಕೊಂಡು ಹೋಗ್ತವ್ರು ಅಂದರೆ ಇಟ್ಸ್ ಕ್ರೇಜಿ. ಆ ಬೈಕ್ ಎಷ್ಟೋ ಜನಕ್ಕೆ ಎತ್ತಕ್ಕೆ ಆಗಲ್ಲ. ಆ ಬೈಕಲ್ಲ ಈ ಬೈಕ್ ಎರಡು ಒಂದೇ, ಎತ್ತಕ್ಕೆ ಆಗಲ್ಲ. ಅಂಥದ್ರಲ್ಲಿ ಹೊಡಿತವ್ರೆ ಅಂದರೆ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಬಟ್ ಹುಡುಗಿರ್ದು ಅದೇ ಪ್ರಾಬ್ಲಮ್ ಗುರು, ಸಡನ್ನ ಬ್ರೇಕ್ ಹಾಕ್ತಾರೆ. ಓ ಸದ್ಯಕ್ಕೆ ಇವರು ಕಾಲಲ್ಲಿ ಬ್ರೇಕ್ ಆಗ್ತಾ ಇಲ್ಲ ಗುರು. ಸದ್ಯಕ್ಕೆ ಇವರು ಕಾಲಲ್ಲಿ ಬ್ರೇಕ್ ಆಗ್ತಿಲ್ಲ, ಇಲ್ಲಿರೋ ಬ್ರೇಕೇ ಯೂಸ್ ಮಾಡ್ತವ್ರೆ. ಕ್ರೇಜಿ. ನಾವು ಹಿಂಗೆ ನುಗ್ಗಿಸ್ತೀವಿ ಹಿಂಗೆ. ಓ ಈಗ ನೋಡಿ, ಈಗ ಹೆಂಗೆ ಎಳಿತೀನಿ ಹಿಂಗಂತ ಹೋಗಿ ತೆಗೇನಾ ಬ್ರಾ. ಸಿಗ್ನಲ್ ಬಿಟ್ಟ ತಕ್ಷಣ ಫುಲ್ ಎಳೆದು ಬಿಡು. ಓಕೆ, ಫಸ್ಟ್ ಗೇರಿಗೆ ಹಾಕೋ. ಆ ಹುಡುಗಿರು ಅವರು ಕಾಯ್ತವ್ರೆ, ನಾವು ಕಾಯ್ತಾ ಇದ್ದೀವಿ. ಹಾಂ ಓ ಸೈಕ್ ಆಗ್ಬಿಟ್ಟೆ ನೋಡಿ. ನಾನೇ ಹೊಡಿತಿರೋದ್ರೆ ಈ ಅಮ್ಮ ಈಗ ಹೊಡಿತವ್ರೆ. ಹೋಗ್ರ ಆ ಕಡೆಯಲ್ಲಿ. ಬ್ರೇಕ್ ಹಂಗಲ್ಲ ಕಣಮ್ಮ ಅಪ್ಲೈ ಮಾಡೋದು. ABS ಗಾಡಿಗೂ ಗಸ್ ಅನ್ನಿಸ್ಬಾರ್ದು ಯಾವಾಗೂ. ಕ್ರೇಜಿ. ನಾನು ಅನ್ಕೊಂಡೆ ಅವ್ರ ಮುಂದೆ ಥ್ರಾಟಲ್ ಕೊಡ್ತಾ ಇದ್ರು, ಪಕ್ಕ ನಮಗೆ ಕೌಂಟ್ರ್ ಕೊಡಕ್ಕೆ ಬರ್ತಾರೆ ಅಂತ. ಹಂಗೆ ಮಾಡಲ್ಲ ಅಮ್ಮ, ಹೆಂಗೆ ಹೇಳಿದ್ರು ನೋಡಿದ್ರ ಬರ್ತಾನೆಲ್ಲ. ನಂದು ಹೇಳ್ದು ಸೇಮ್ ಥ್ರಾಟಲ್ಲು. $10,000 RPM ಟಚ್ ಮಾಡಿದೆ ಇವತ್ತು ನಾನಂತರೂ. ಅಜ್ಜಿ ಆಗಿದಾಗೋಯ್ತು. ಬಾರ್ಸದಿರ್ಲಿ ಆ ಹುಡುಗಿ ನೋಡ್ದ. ಅಲ್ಲ ಪೊಲೀಸ್ ಹಾಕೊಂಡ್ರು. ಪೊಲೀಸರು ಅವರು ಟ್ರಾಫಿಕ್ ಪೊಲೀಸ್ ಅಲ್ವಲ್ಲ. ಇಲ್ಲೇ ಓಡಿಸ್ಬಿಡ್ರಿ, ಅದು ಗ್ಲಾಸ್ ಇದಾಗಿರೋದಕ್ಕೆ ಬ್ಲ್ಯಾಕು. ಹಾಂ ಅವ್ರು ಬರ್ಬೇಕು ಮುಂದೆ, ನಾನು ಹೆಂಗ್ ಬಿಡ್ಲಿ. ಈಗ ಗೋಪ್ರ ಅವ್ನು ನಮ್ಮನ್ನು ಚಾರ್ಜ್ ಇಲ್ಲ ಗುರು. ಆರ್ತಿ ಬಂತು ಗುರು 390. 390 250 390 ಗುರು.
RC ಗೆ ಟಕ್ಕರ್ ಕೊಡ್ತೈತೆ ನನ್ನ ಗಾಡಿ. ಮಂಚ 1 ಲಕ್ಷ ಕೊಟ್ಟು ಗಾಡಿ ತಗೊಂಡ್ರೇನು 20 ಲಕ್ಷ ಕೊಟ್ಟು ಗಾಡಿ ತಗೊಂಡ್ರೇನು ಅವ್ನ ಫೋಟೋಗಿಂತ ಜಾಸ್ತಿ ಅವ್ನ ಬೈಕ್ಸ್ಗಳ್ದೆ ಹೊಡಿತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಇವರಿಬ್ಬರಲ್ಲಿ ಒಬ್ರದ್ದು S1000 ಒಬ್ರದ್ದು 10R. ಬೈಕ್ಸ್ಗಳು ಫೋಟೋ ಹೊಡಿತಾವ್ರೆ. ಎಷ್ಟೊತ್ತಾಗ ನಾವು ಅದನ್ನೇ ಮಾಡಿದ್ವಿ. ಆಮೇಲೆ ಒಂದು 4 ಥಂಬ್ನೇಲ್ಗೋಸ್ಕರ ನಮ್ಮದು ಹೊಡ್ಕೊಂಡ್ವಿ. ಇವಾಗ ನೋಡಿದ್ರೆ ಇವ್ರು ಸಿಕ್ಕರು. ಹಿಂಗೆ ಗುರು, ಯಾವಾಗ ನಾವು ಅಂದರೆ ಯಾವಾಗ ಹಂಗೆ ನಾನು ಎಲ್ಲಿ ಹೋಗ್ತಾಯಿದ್ರು ಬೈಕ್ ನಿಲ್ಸಿದ್ದ ಬೈಕ್ದು ಒಂದು 4 ಫೋಟೋ ಹೊಡಿ, ಹಿಂದೆಯಿಂದ ಮುಂದೆಯಿಂದ ತಳಗಿಂದ ಮೇಲೆಯಿಂದ ಪಕ್ಕದಿಂದ ಆ ಕಡೆಯಿಂದ ಈ ಕಡೆಯಿಂದ ಅಂದ್ಕೊಂಡು. ಈ ಸೂಪರ್ ಬೈಕ್ಸ್ಗಳವ್ರು ಅಂತೂ ಬಿಟ್ಟು ಹಾಕ್ಬಿಡ್ರಿ, ಎಲ್ಲಿ ನಿಂತ್ಕೊಂಡಿರ್ತಾರೋ ಅಲ್ಲೇ ಅದ್ರ ಫೋಟೋ ಹೊಡಿತಾನೇ ಇರ್ತಾರೆ. ಫ್ಲೆಕ್ಸ್ ಮಾಡ್ಬೇಕಲ್ಲ ಸಖತ್ತಾಗಿ, ಅದಕ್ಕೆ ಫ್ಲೆಕ್ಸ್ ಎಲ್ಲ ಹಾಕಿರ್ತೀವಲ್ಲ 24 ಲಕ್ಷ 20 ಲಕ್ಷ. ಈಗ ರೀಸೆಂಟಾಗಿ ಹಾಕಿರೋ 2 ವೀಡಿಯೋದಲ್ಲಿ ನಾನು ವ್ಲಾಗ್ ಎಂಡೇ ಮಾಡಿಲ್ಲ, ಅದು ನಾನು ಹೇಳೇ ಇಲ್ಲ. ಪ್ರತಿ ವೀಡಿಯೋನೂ ಸುಮ್ಮನೆ ಹಂಗೆ ಕ್ಲೋಸ್ ಆಗ್ತಾಯಿದೆ. ಅದ್ರ ಮುಂದೆ ನಾನೇನು ಹೇಳ್ತಾ ಇಲ್ಲ, ಅಂದರೆ ಮರ್ತೋಗ್ತೈತೆ, ಇಲ್ಲ ವಾಯ್ಸು ಕರೆಕ್ಟಾಗಿ ಬರ್ತಾಯಿಲ್ಲ, ಏನೇನೋ ರೀಸನ್ ಆಗಿ ಸರಿಯಾಗಿ ಹೇಳೋಕ್ಕಾಗ್ತಿಲ್ಲ. ಸೊ ಅದಕ್ಕೆ ಇವಾಗ ಹೇಳ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಹುಷಾರಾಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.